ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 92ನೇ ದಿನ 2ನೇ ಪ್ರೋಮೋ ರಿಲೀಸ್ ಆಗಿದೆ. ಈ ಪ್ರೋಮೋದಲ್ಲಿ ಕಿತ್ತಾಡಲೇಬೇಕು. ಈ ಬಿಗ್ ಬಾಸ್ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಸ್ಟಾರ್ಟಿಂಗ್ ಒಂದು ವೀಕ್ ಅಲ್ಲಿ ಸ್ಟಾರ್ಟಿಂಗ್ ಡೇ ಅಲ್ಲಿ ಕಿತ್ತಾಡಬೇಕು ಆ ರೀತಿ ಒಂದು ಚಟುವಟಿಕೆ ಕೊಡ್ತಾರೆ. ಆ ರೀತಿ ಒಂದು ಟಾಸ್ಕ್ ಇರುತ್ತೆ. ಸಿಂಪಲ್ ಆಗಿ ಲಾಸ್ಟ್ ವೀಕ್ ನೋಡೇ ಇರ್ತಾರ, ಎಚ್ಚೆತ್ಕೊಳ್ಳಿ ಅಂತೇಳಿ ಮುಖದ ಮೇಲೆಲ್ಲ ಟೀ ಹಚ್ತಿದ್ರು ಕಂಟೆಸ್ಟೆಂಟ್ ಗಳ ಒಬ್ರಿಗೊಬ್ರು ಅಪೋಸಿಟ್ ಆಗಿ. ಈ ವಾರ ಏನಾಗ್ತಿದೆ ಅಂದ್ರೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ, ಈಗ ಒಂದು ದುರಹಂಕಾರ ಆಗಿರ್ಬೋದು, ಇಲ್ಲ ಒಂದು ಏಡಿತನ ಆಗಿರ್ಬೋದು, ಇಲ್ಲ ಮನಸ್ಸಲ್ಲಿ ಹುಳಿ ಆಗಿರ್ಬೋದು, ಇಲ್ಲ ಕೋಪ ಆಗಿರ್ಬೋದು, ಇಂಥವ್ರಿಗೆ ಯಾರ್ಯಾರಿಗೆ ವ್ಯಕ್ತಿತ್ವಕ್ಕೆ ಯಾವ್ದಾದ್ರು ಹೋಲುತ್ತೋ ಅವ್ರಿಗೆ ನೀವು ಒಂದು ಜ್ಯೂಸ್ ಸೆಲೆಕ್ಟ್ ಮಾಡಿ ಕೊಡಬೇಕು. ಆ ರೀತಿ ಒಂದು ಚಟುವಟಿಕೆ ಇದೆ. ಈ ಕಲರ್ಸ್ ಕನ್ನಡಲ್ಲಿ ಬಿಗ್ ಬಾಸ್ ಟೀಮ್ ಅವರಾಗ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕಿತ್ತಾಡ್ಕೋಬೇಕು. ಕಿತ್ತಾಡಾದ್ಮೇಲೆ ನಾಮಿನೇಷನ್ಸ್ ಮಾಡಬೇಕು. ಆ ರೀತಿ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಚಟುವಟಿಕೆ ಏನಿದೆ, ಯಾರಿಗೆಲ್ಲ ದುರಹಂಕಾರ ಇದೆ, ಪ್ರೋಮೋ ನೋಡಿದಾಗ ನನಗೆ ಆಲ್ಮೋಸ್ಟ್ ನಾನು ನೋಡ್ದ ಕಮೆಂಟ್ಸ್ ಆಗ್ಲಿ, ನಾನು ನೋಡ್ದ ಒಂದು ಪ್ರೋಮೋ ಆಗ್ಲಿ, ದುರಹಂಕಾರ ಮಂಜಣ್ಗಿದ್ಯಾ ಇಲ್ಲ ಭವ್ಯಗೌಡಗಿದೆ ಅಂತ ನೀವು ಕಮೆಂಟ್ ಮಾಡಿ. ಪ್ರೋಮೋದಲ್ಲಿ ಏನಿದೆ, ಯಾರ್ಯಾರಿಗೆ ಯಾವ ಜ್ಯೂಸ್ ಸಿಗ್ತಾ ಇದೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಿಗ್ ಬಾಸ್ ಬಗ್ಗೆ ಬೇಗ ಅಪ್ಡೇಟ್ ಸಿಗ್ತಾ ಇರುತ್ತೆ ನಮ್ಮ ಚಾನಲ್ ಅಲ್ಲಿ. ಇನ್ನು ಪ್ರೋಮೋ ಬಗ್ಗೆ ಮಾತಾಡೋಣ. ಈ ಪ್ರೋಮೋದಲ್ಲಿ ಏನಾಗ್ತಾ ಇದೆ ಅಂದ್ರೆ ಈಗ ಎಕ್ಸಾಂಪಲ್ ಆಗಿ ತರಕಾರಿ ಹಾಗಲಕಾಯಿ ಆಗಿರ್ಬೋದು, ಇಲ್ಲ ಹುಳಿ ಅಂದ್ರೆ ನಮ್ಮ ಇದು ಹುಂಚೆಹಣ್ಣು ಆಗಿರ್ಬೋದು, ವಿಷ ಅಂತ ಬಂದಾಗ ಹಾಗಲಕಾಯಿ ಆಗಿರ್ಬೋದು, ಆಮೇಲೆ ಆನಿಯನ್ ಜ್ಯೂಸ್ ಆಗಿರ್ಬೋದು, ಕ್ಯಾರೆಟ್ ಜ್ಯೂಸ್ ಆಗಿರ್ಬೋದು, ಈ ರೀತಿಯಾಗಿ ಸಪ್ರೇಟ್ ಆಗಿ ಇಟ್ಟಿದ್ದಾರೆ. ಯಾವ ತನಕ್ಕೆ ಏಡಿತನಕ್ಕೆ ಬೇರೆ, ದುರಹಂಕಾರಕ್ಕೆ ಬೇರೆ, ಆಮೇಲೆ ವಿಷಕಾರಿ ತುಂಬಿರೋ ವ್ಯಕ್ತಿಗೆ ಬೇರೆ, ಈ ರೀತಿ ಸಪರೇಟ್ ಇದ್ದಾಗ ನಾವು ಪ್ರೋಮೋ ನೋಡಿದಾಗ ಆಲ್ಮೋಸ್ಟ್ ಈ ಪ್ರೋಮೋದಲ್ಲಿ ಹನುಮಂತ ಆಗ್ಲಿ, ಚೈತ್ರ ಆಗ್ಲಿ, ಮಂಜಣ್ಣ ಆಗ್ಲಿ, ತ್ರಿವಿಕ್ರಮ್ ಆಗ್ಲಿ, ನಮ್ಮ ರಜತ್ ಅವರಾಗ್ಲಿ ಎಲ್ಲರೂ ಜ್ಯೂಸ್ ಕುಡಿತಾ ಇದ್ದಾರೆ. ಈ ಪ್ರೋಮೋದಲ್ಲಿ ಅಚ್ಚುಕಟ್ಟಾಗಿ ನೋಡಿದಾಗ ಅನಾಲಿಟಿಕ್ ಮಾಡಿದಾಗ ಇಬ್ಬರದೇ ಕಾಣುತ್ತೆ. ನಮ್ಮ ರಜತ್ ಅವರು ನಮ್ಮ ಚೈತ್ರ ಅವ್ರಿಗೆ ಕೊಡ್ತಾ ಇದ್ದಾರೆ ವಿಷಕಾರಿ ಅಂತೇಳಿ ಹಾಗಲಕಾಯಿ ಜ್ಯೂಸ್ ಕೊಡ್ತಾ ಇದ್ದಾರೆ. ಮನ್ಸಲ್ಲೆಲ್ಲ ವಿಷ ತುಂಬಿಕೊಂಡಿದ್ದಾರೆ ಇವರು. ಅದಕ್ಕೋಸ್ಕರ ಇವರು ಇಲ್ಲಿ ಅನ್ಫಿಟ್, ನಾನು ಅದಕ್ಕೋಸ್ಕರ ಇದಕ್ಕೆ ಹಾಗಲಕಾಯಿ ಜ್ಯೂಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ರಜತ್ ಅವರು ಚೈತ್ರ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಹೀರೋ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲು ಚೈತ್ರಕರಿಗೆ ಅಷ್ಟು ಫ್ಯಾನ್ ಫಾಲೋಯಿಂಗ್ ಇರ್ಲಿಲ್ಲ. ಇವ್ರು ಯಾವಾಗಾದ್ರೆ ಬಂದ್ರು ಬಿಗ್ ಬಾಸ್ ಮನೆಗೆ, ನೀವು ನೋಡಿ ಅವ್ರು ಬಂದು 6 ವಾರ ಆಗಿದೆ, 7 ವಾರ ಆಗಿದೆ. ಆ 7 ವಾರದಲ್ಲಿ 5 ವಾರ ನಾಮಿನೇಟ್ ಮಾಡಿದ್ದಾರೆ ಚೈತ್ರಕ್ಕನ್ನ, ಯಾರು ರಜತ್ ಅವರು. ಆ 5 ವಾರನು ಅವ್ರು ಸೇವ್ ಆಗ್ತಾ ಬಂದಿದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಅವ್ನು ಟಾರ್ಗೆಟ್ ಮಾಡಿ ಹೀರೋ ಮಾಡ್ತಾ ಇದಾರೆ ಅಂತ ನೋಡಿ. ಕರೆಕ್ಟ್ ಆಗಿ ಅದೇ ನಡೀತಾ ಇದೆ. ಡೆಡ್ ಆಪೋಸಿಟ್ ಕಾಂಪಿಟೇಟರ್ ರಜತ್ ಅವ್ರಿಗೆ ಅಂದ್ರೆ ಅದು ನಮ್ಮ ಚೈತ್ರಕ್ಕನೇ. ಖಂಡಿತವಾಗ್ಲೂ ಇದು ಬರೆದಿಟ್ಕೊಳ್ಳಿ. ಇನ್ನು ಅದಾದ್ಮೇಲೆ ಇನ್ನೊಂದು ಮಾತಾಡ್ಲೇಬೇಕು. ಮಂಜಣ್ಣವ್ರಿಗೆ ಜ್ಯೂಸ್ ಕೊಡ್ತಾರೆ ನಮ್ಮ ಭವ್ಯಗೌಡ ಅವರು. ಏನಂತ ದುರಹಂಕಾರ ಅಂತ. ಖಂಡಿತವಾಗ್ಲು ನಾನು ವ್ಯಕ್ತಿತ್ವ ಬಗ್ಗೆ ಮಾತಾಡಲ್ಲ. ಜಸ್ಟ್ ಈ ಪ್ರೋಮೋ ನೋಡಿದಾಗ ಒಂದು ಆಟಿಟ್ಯೂಡ್, ಭವ್ಯಗೌಡ ಆಟಿಟ್ಯೂಡ್ ನೋಡಿದಾಗ ನನಗೆ ಅನ್ಸಿದ್ದು ದುರಹಂಕಾರ ಇರೋದು ಮಂಜಣ್ಗಲ್ಲ, ಭವ್ಯಗೌಡ ಅವರಿಗೆ ದುರಹಂಕಾರ ಇರೋದು. ಯಾಕಂದ್ರೆ ಈ ರೀತಿ ಅಂತಾರೆ, ಸುಮ್ನಿರಿ, ಮೆಲ್ಲ 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 ಮೆಲ್ಲ. ಈ ಆಕ್ಷನ್ ಇದೆ ನೋಡಿ, ಒಬ್ಬ ವಯಸ್ಸಾದ ವ್ಯಕ್ತಿ ಜೊತೆ ಮಾತಾಡಿದಾಗ ನಿಮ್ಮ ಬಿಹೇವಿಯರ್ ಹೇಗಿರುತ್ತೆ ಅಂತೇಳಿ ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಈಗ ಕೆಲವು ಜನ ಭವ್ಯಗೌಡ ಫ್ಯಾನ್ಸ್ ಬಂದ್ಬಿಡ್ತಾರೆ ಟಕ್ ಅಂತ ಕಮೆಂಟ್ ಮಾಡಕ್ಕೆ. ಆಕ್ಚುಲಿ ಮೈ ಫೇವರೇಟ್ ಕಂಟೆಸ್ಟೆಂಟ್ ಆಲ್ಸೋ ಭವ್ಯಗೌಡ. ಮೊನ್ನೆ ಟಾಸ್ಕ್ ಅಲ್ಲಿ ಅವರು ಕ್ಯಾಪ್ಟನ್ ಆದ್ಮೇಲೆ ಸ್ವಲ್ಪನೂ ಗಿಲ್ಟ್ ಇಲ್ಲ, ರಿಗ್ರೆಟ್ ಇಲ್ಲ, ನಾನು ಈ ತರ ತಪ್ಪು ಮಾಡಿದ ಅಂತಿಲ್ಲ. ಈ ಮಾತು ತ್ರಿವಿಕ್ರಮ್ ಹತ್ರ ಹೇಳಿದ್ರು. ಒಂದ್ ವೇಳೆ ತಪ್ಪಂತ ಸಾಬೀತಾದ್ರೆ ನಾನು ಕ್ಯಾಪ್ಟನ್ಸಿನ ಬಿಟ್ಕೊಡ್ತೀನಿ ಅಂತ. ಅದ್ರ ಬಗ್ಗೆ ಅವ್ರಿಗೆ ಒಂಚೂರನು ಇಲ್ಲ. ಬಟ್ ಈ ಪ್ರೋಮೋ ನೋಡಿದಾಗ ಅಂತಲ್ಲ, ಹಲವಾರು ಬಾರಿ ತುಂಬಾ ನೋಡಿರ್ತಾರ. ಈಗ ಐಶ್ವರ್ಯ ಹತ್ರ ಮಾತಾಡ್ಬೇಕಾದ್ರೆ ಅಲ್ಲಿ ಮ್ಯಾವ್ ಅನ್ನೋದು, ಇಲ್ಲ ಅಂದ್ರೆ ಬೇರೆ ಹತ್ರ ಮಾತಾಡ್ಬೇಕಾದ್ರೆ ಹೋಗಿ ಅನ್ನೋದು, ಇವರೆಲ್ಲ ನನ್ನ ಜೊತೆಗೆ ಇರೋದು ಅನ್ನೋದು. ನೀವು ಬೇಕಾದ್ರೆ ಮಾತಾಡ್ಬೇಕಾದ್ರೆ ನೋಡಿ, ಅವ್ರು ಮಾತಾಡೋ ಶೈಲಿ ಬೇಸಿರಲ್ಲ. ಹಂಗಂತ ಅವ್ರ ದುರಹಂಕಾರ ಇದೆಯಲ್ಲ, ಅವ್ರ ಮಾತಲ್ಲಿ ದುರಹಂಕಾರ ಇರುತ್ತೆ. ಇದು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಹಲವಾರು ಸಾಬೀತು ಕೂಡ ಆಗಿದೆ. ಇದ್ರ ಬಗ್ಗೆನೆ ಕಿಚ್ಚ ಸರ್ಗಳು ತುಂಬಾ ಹೇಳಿದ್ದಾರೆ. ಮಾತಾಡೋದು ಕರೆಕ್ಟ್ ಇದೆ, ನೀವು ಮಾತಾಡೋದಿಲ್ಲ ಅಂತಲ್ಲ. ಆ ಮಾತಾಡೋ ರೀತಿ ಇದೆ ನೋಡಿ, ಅದು ಬದಲಾಗ್ಬೇಕನ್ಸುತ್ತೆ. ಯಾಕಂದ್ರೆ ಇದು ಒಬ್ಬ ವ್ಯಕ್ತಿನ ಹಿಂಗಿರ್ರಿ, ಸುಮ್ನೆ ಕುತ್ಕೊಳ್ಳಿ ಅನ್ನೋದು ಬೇರೆ ಇರುತ್ತೆ. ಅವ್ರು ಮಾತಾಡ್ಬೇಕಾದ್ರೆ ಕಿವಿಯಲ್ಲಿ ಇಟ್ಕೊಂಡು ಅದಾಗುತ್ತೆ. ಇನ್ನು ಒಬ್ಬ ವ್ಯಕ್ತಿಗೆ, ಐಶ್ವರ್ಯಗೆ ಪ್ರಾಣಿ ಜೊತೆ ಹೋಲಿಸಿದ್ರಲ್ಲ, ಮ್ಯಾವ್ ಅಂತ ಬೆಕ್ಕಿಗೆ ಹೋಲಿಸೋದಾಗ್ಲಿ, ಇವನ್ ಏನಂತಾರೆ ಅಂದ್ರೆ ಇವನ್ನೇ ದುರಹಂಕಾರ, ಇದನ್ನ ಆಟಿಟ್ಯೂಡ್ ಅಂತಾರೆ ಭವ್ಯಗೌಡ ಅವ್ರಿಗೆ. ಇನ್ನೊಂದು ವಿಶೇಷವಾಗಿ ಮಾತಾಡಲೇಬೇಕು. ಆ ಟಾಸ್ಕ್ ಬಗ್ಗೆ ರಿಗ್ರೆಟೇ ಇಲ್ಲ. ಇವೆಲ್ಲ ನೋಡಿದಾಗ ಏನನ್ಸುತ್ತೆ, ದುರಹಂಕಾರ ಇರೋದು ಮಂಜಣ್ಣಗಲ್ಲ. ಮಂಜಣ್ಣ ಏನ್ ಹೇಳ್ತಾರೆ, ನೀವು ಯಾವಾಗ್ಲೂ ನಾನು ಅಂತೀರ. ಆಟದಲ್ಲಿ ನಾನು ಅನ್ನೋ ತಪ್ಪೇನಿದೆ? ನಾನೇ ಗ್ರೇ ಏರಿಯಾ ಹುಡುಕಿದ್ದು, ನಾನೇ ಟಾಸ್ಕ್ ಗೆಲ್ಸಿದ್ದು, ನಾನೇ ಆಡಿದ್ದು ಅಂತ ಅಲ್ಲಿ ಅವರು ಎಲ್ಲ ಟೈಮಲ್ಲೂ ಹೇಳಲ್ಲ. ಆಟದಲ್ಲಿ ಅವ್ರದ್ದು ಏನಾದ್ರು ಪಾಯಿಂಟ್ ಔಟ್ ಆಗಿ ಆ ಪಾಯಿಂಟ್ ಅಲ್ಲಿ ಏನಾದ್ರು ಟಾಸ್ಕ್ ಗೆದ್ದಿದ್ರೆ ಮಾತ್ರ ಅವರು ನಾನು ಅಂತ ಹೇಳ್ತಾರೆ.
ಅಷ್ಟ್ ಬಿಟ್ರೆ ಎಲ್ಲೂ ದುರಹಂಕಾರ ಅಂತ ನಾನ್ ನೋಡಿಲ್ಲ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಈ ಪ್ರೋಮೋ ನೋಡಿದಾಗ ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇರ್ತಾರೆ. ತುಂಬಾ ಜನ ಈ ಪ್ರೋಮೋ ನೋಡಿ, ಈ ಪ್ರೋಮೋ ಕೆಳಗಡೆ ಭವ್ಯಗೌಡರ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ತುಂಬಾನೇ ಬರ್ತಾ ಇದೆ. ಹಂಗಂತ ಭವ್ಯಗೌಡರ ಇದು ಕೆಟ್ಟದ್ದ ಅಂತಲ್ಲ, ಬಟ್ ಈ ಪ್ರೋಮೋ ನೋಡಿದಾಗ ಆ ರೀತಿ ಅನಿಸ್ತಾ ಇದೆ. ಹಲವಾರು ಸಾರಿ ಮಾತಾಡ್ಬೇಕಾದ್ರೆ ಅವ್ರೇನೋ ಮಾತಲ್ಲಿ ಹಿಡಿತಾ ಇರುತ್ತೆ, ಬಟ್ ಮಾತಾಡೋ ಶೈಲಿ ಇರುತ್ತೆ ನೋಡಿ, ಆ ಶೈಲಿ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದ ಅನ್ಸುತ್ತೆ. ಒಂದಂತೂ ಸತ್ಯ, ಆ ಟಾಸ್ಕ್ ಇಂದ ಟಾಸ್ಕ್ ಕ್ಯೂನ್ ಅಂತ ಇತ್ತಲ್ಲ, ಆ ಟಾಸ್ಕ್ ಕ್ಯೂನ್ ಅಲ್ಲ ಡ್ರಾಮಾ ಕ್ಯೂನ್ ಅಂತೆಲ್ಲ ಕಮೆಂಟ್ಸ್ ಬರ್ತಾ ಇದೆ. ಬಟ್ ಆಟ ಮಾತ್ರ ಚೆನ್ನಾಗಿ ಆಡ್ತಾ ಇದ್ರೆ, ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಡ್ತಾರೆ. ಹಾಗೆ ಹಾಡ್ಲಿ, ಹಾಗೆ ಮಾತಾಡೋ ಶೈಲಿ ಕೂಡ ಬದಲಾಯಿಸ್ಕೊಳ್ಳಂತ ಅಲ್ಲಿ ಹೇಳೋಣ ಇದ್ರ ಬಗ್ಗೆ. ಇನ್ನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.